ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನಮ್ಮಮ್ಮ ಬರ್ತವ್ರೆ ಅಂಥೇಳಿ. ಶನಿವಾರ ಶುಕ್ರವಾರ ಬಂದಿದ್ರು. ಅದಕ್ಕೆ ನನಗೂ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕಾಗಿಲ್ಲ. ಅದು ಒಂದು ಸ್ಮಾಲ್ ಬ್ಲಾಗ್ ಆಗಿತ್ತು, ಹಾಗಾಗಿ ಅದು ಶೇರ್ ಮಾಡಿದ್ದೀನಿ. ಅದು ಇವತ್ತೇ ಹೋಗುತ್ತೆ, ಮಂಗಳವಾರನೇ. ಇವತ್ತಿಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಇವತ್ತು ಹೋಗುತ್ತೆ. ಇದು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಇದು ನಾಳೆ ಮಾಡ್ತೀನಿ. ನಮ್ಮ ಏನಂದರೆ ಶನಿವಾರ, ಭಾನುವಾರ, ಸೋಮವಾರ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಮಾಡಲೇ ಇಲ್ಲ. ನಾನು ಸೋಮವಾರನೂ ಮಾಡಿಲ್ಲ. ನಮ್ಮಮ್ಮ ಅದೇ ಹೇಳಿದ್ನಮ್ಮ ಲಾಸ್ಟ್ ವ್ಲಾಗಲ್ಲಿ, ಅಮ್ಮ ಮತ್ತು ಅಜ್ಜಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ಏನೂ ವ್ಲಾಗ್ಸ್ ಏನೂ ಮಾಡಿಲ್ಲ. ಸುಮ್ಮನೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನಾನೊಂದು ಅವ್ರ ಜೊತೆ ಒಂದು ಕ್ವಾಲಿಟಿ ಟೈಮ್ಸ್ ಮಾಡಿದೆ. ನಾನು ಇವಾಗ ಬೆಳಗಾವಿಗೆ ಯಾವಾಗಾದ್ರೂ ಹೋದರೆ ಅವಾಗ ನಿಮ್ಮ ಜೊತೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಇಲ್ಲಿ ಬಂದಿರೋದೇ ನಮ್ಮಮ್ಮ ಶನಿವಾರ ಬೆಳಿಗ್ಗೆ ಬಂದಿದ್ದರು. 6 o'clock ಬಂದಿದ್ದರು. ಬಸ್ಸಲ್ಲಿ ಬಂದಿದ್ದರು. ಸ್ಲೀಪಿಂಗ್ ಕೋಚ್ ಬಸ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ಇಲ್ಲಿ ಬಂದರು. ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ಬಂದರು. ಆಮೇಲೆ ಇದ್ವಿ. ನೀನೇ ನೀನೇ ಅಂತ ಇದ್ದೀನಿ. ಏನಪ್ಪ ಅಂದರೆ ಭಾನುವಾರ ನಾವೆಲ್ಲ ಬೆಳಿಗ್ಗೆ ಮೈಸೂರಿಗೆ ಹೋಗಿದ್ವಿ, ನನ್ನ ತಂಗಿ ಮನೆಗೆ. ನನ್ನ ತಂಗಿ ಮನೆಯಿಂದ ನಾ ಭಾನುವಾರ ಬಂದ್ವಿ. ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಅಲ್ಲೇ ಇದ್ದರು. ನೀನೇ ನೈಟು ಅವರು ಹೋಗಿದ್ದಾರೆ ಅಷ್ಟೇ. ಒಂದೊಂದೇ ದಿವಸ ಇರೋದು. ಅವರು ತುಂಬ ದಿವಸ ಎಲ್ಲ ಇರೋದಿಲ್ಲ. ಅವ್ರಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ, ಹಾಗಾಗಿ ಅವರು ತುಂಬ ದಿವಸ ಇರೋದಿಲ್ಲ. ಅದಾಯಿತು. ಅದಕ್ಕೆ ನಾನು ಏನೋ ಬ್ಲಾಗ್ ಮಾಡಿಲ್ಲ. ಮೈಸೂರಿಗೆ ಹೋಗಿರೋದು ಏನೂ ಬ್ಲಾಗ್ ಮಾಡಿಲ್ಲ. ನಾನು ಬಸ್ಸಲ್ಲೇ ಹೋದ್ವಿ, ಬಸ್ಸಲ್ಲೇ ಬಂದ್ವಿ. ಅದೇನು ಅಂಥೇಳಿ ಮಾಡಲಿಲ್ಲ ನಾನು. ನಿಮಗೆ ಗೊತ್ತಿರೋಂಗೆ ನನ್ನ ತಂಗಿಗೂ ಅಷ್ಟೊಂದು ಕ್ಯಾಮ್ರಾ ಸೇಫ್ಟಿ ಇಲ್ಲ ಅವಳಿಗೂ, ಅದಕ್ಕೆ ಅವಳದು ಏನು ತಗೊಂಡಿಲ್ಲ ನಾನು. ಇವಾಗ ನಿನ್ನೆ ಭಾನುವಾರ ಬಂದ್ವಿ. ನಿನ್ನೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದು ಮಾಡ್ಕೊಂಬರೋಣ ಅಂದ್ಕೊಂಡೆ. ನಿನ್ನೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಬಂದು ಸ್ವಲ್ಪ ಮೊನ್ನೆ ನಾನು ಭಾನುವಾರ ರಾತ್ರಿ 12:30 1 ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಹಾಗಾಗಿ ನಾನು ನಿನ್ನೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ನಿನ್ನೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ನನಗೆ. ಅದು ಶಾಪಿಂಗ್ ಮಾಡಬೇಕು ಅಂಥೇಳಿ ತುಂಬ ದಿವಸದಿಂದ ಕಾಯ್ತಾ ಇದ್ದೆ, ಮಾಡೋಕ್ಕೆ ಆಗಿಲ್ಲ. ನಿನ್ನೆ ಒಂದು ಸ್ವಲ್ಪ ಫ್ರೀ ಆಗಿದ್ದೆ ನಾನು. ಫ್ರೀಯಾಗಿ ಅಂದರೆ ಏನೂ ಕೆಲಸ ಇದಕ್ಕೆಲ್ಲ, ಮನೆ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಫ್ರೀ ಆಗಿದ್ದಿದೆ ಅಂಥೇಳಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ. ಏನು ಶಾಪಿಂಗ್ ಅಂದರೆ ನಮ್ಮ ಮನೆ ಹತ್ರನೇ ಒಂದು ರಾಯಲ್ ಮಾರ್ಟ್ ಅಂತ ಇದೆ, ಅಲ್ಲಿಗೆ ಹೋಗಿ ಮಾಡ್ಕೊಬಂದಿದ್ದೆ. ಇಲ್ಲೇ ಒಂದು ಸ್ವಲ್ಪನೇ ದೂರ ಇರೋದು, ಅಲ್ಲಿ ಹೋಗಿ ಮಾಡ್ಕೊಬಂದಿದ್ದೆ. ಅಲ್ಲೂ ವೀಡಿಯೋಸ್ ಏನೂ ಮಾಡೋಂಗಿಲ್ಲ, ಅದಕ್ಕೇ ಅದೇನೋ ಕ್ಲಿಪ್ಪಿಂಗ್ಸ್ ಏನೋ ಶೇರ್ ಮಾಡಿಲ್ಲ. ಹೋಗ್ತಾ ಇರ್ತೀನಿ, ನೋಡೋಣ ಯಾವಾಗಾದರೂ ವ್ಲಾಗಲ್ಲಿ ಒಂದು ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೂ. ಇಲ್ಲಾಂದರೆ ಅದೇ ರೋಡಲ್ಲಿ ತಿರುಗ್ತಾ ಇರ್ತೀನಿ, ಆವಾಗ ಹೇಳ್ತೀನಿ ಇಲ್ಲೇ ತೊಗೊಂಡಿರೋದು ಅಂಥೇಳಿ. ತುಂಬ ಹೀಟ್ ಆಗಿದ್ದರಿಂದ ಕಣ್ಣು ಕೆಂಪಗಾಗಿದೆ, ಹೇಳ್ತೀನಿ ಸರಿನಾ. ಅದಕ್ಕೆ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಕೆಲಸನೂ ಇದೆ, ಅದೇನು ಅಂಥೇಳಿ ಹೇಳ್ತಾ ಇರ್ತೀನಿ, ಆಮೇಲೆ ಹೇಳ್ತಾ ಇರ್ತೀನಿ. ಬನ್ನಿ, ಇವಾಗ ಏನೇನು ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಎಲ್ಲರದ್ದು ತಿಂಡಿ ಆಯಿತಾ? ತಿಂಡಿಗೆ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ದೋಸೆ ಮಾಡಿದ್ದೆ, ಏನು ಅಂಥೇಳಿ ಆಮೇಲೆ ಹೇಳ್ತಾ ಇರ್ತೀನಿ, ಸರಿನಾ. ಬನ್ನಿ, ಇವಾಗ ಬೇಗ ಏನೇನು ಶಾಪ್ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ, ಸರಿನಾ. ಫಸ್ಟಿಗೆ ನನ್ನ ಮಗಳಿಗೆ ಬಟ್ಟೆ ತೊಗೊಂಡಿದ್ದು. ಅವಳಿಗೆ ನೈಟ್ ಡ್ರೆಸ್ ಬೇಕು ಅಂತ ಇದ್ದ. ಆವಾಗ ಒಂದು ಶಾಪಿಂಗ್ ಹೋಗಿದ್ವಿ, ನಿಮಗೇನು ಶೇರ್ ಮಾಡಿದ್ದೀನಿ. ಲಾಸ್ಟ್ ವೀಕಲ್ಲೇ ಹೋಗಿದ್ವಿ, ಅವಾಗ ಬೇಕು ಅಂಥೇಳಿ ಹೋಗಿರೋದು. ಅವಾಗ ತೊಗೊಳಕ್ಕಾಗಿಲ್ಲ. ಇವಾಗ ನನಗೆ ಅಂತ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅವಳಿಗೆ ಇಷ್ಟ ಆಯಿತು ಅಂಥೇಳಿ ಅವಳದು ತಗೊಂಡಿದ್ದೀನಿ. ಇಲ್ಲಿ ಇದು ನೈಟ್ ಡ್ರೆಸ್ಸು. ಇದು ಟೀ ಶರ್ಟು ಒಂದು ಸ್ವಲ್ಪ ಉದ್ದ ಇರುತ್ತೆ ಈ ನೈಟ್ ಡ್ರೆಸ್ಸಲ್ಲಿ. ಅವಳು ಸೈಜೇನೆ, ಇದು ಕರೆಕ್ಟಾಗೈತೆ 9 ಇಯರ್ದು. ಇದು ಟೀ ಶರ್ಟು ಒಂದು ಸ್ವಲ್ಪ ಉದ್ದ ಇದೆ, ಇಷ್ಟುದ್ದ ಇದೆ ಇದು ಟೀ ಶರ್ಟು, ಇಷ್ಟುದ್ದ. ಆಮೇಲೆ ಇದಕ್ಕೇನೆ ಪ್ಯಾಂಟು, ಇದು 3/4 ಪ್ಯಾಂಟು ಸರಿಗೆ ಬಂದರೆ ಅದು ಕರೆಕ್ಟ್ ಸೈಜ್ ಇದ್ದಂಗೆ. ಇದು ಪ್ಯಾಂಟ್ ಅವಳಿಗೆ ಸರಿಗೆ ಬರ್ತಾ ಇದೆ. ಇಲ್ಲಿ ಇಷ್ಟುದ್ದ ಇದೆ, ಪ್ಯಾಂಟು 3/4 ಬರ್ತಾ ಇದೆ. ಹಾಗಾಗಿ ಟೀ ಶರ್ಟು ಒಂದು ಸ್ವಲ್ಪ ಉದ್ದ ಇದೆ. ಅವರು ಹೇಳಿದ್ದು ಅದೇ ಥರ, ಟೀ ಶರ್ಟು ಮತ್ತು ಪ್ಯಾಂಟು. ಒಂದು ಟೀ ಶರ್ಟು ಉದ್ದ ಬಂದರೆ ಅದು ಒಂಥರ ಫ್ಯಾಷನ್ ಮ್ಯಾಮ್, ಅದಕ್ಕೇನೆ ಅಂತ ಹೇಳಿದ್ರು. ಸರಿ ಅಂಥೇಳಿ ಇದೊಂದು ಜೊತೆ ಕಲರ್ ಇದಕ್ಕಿಲ್ಲ ಅವಳಿಗೆ ನೈಟ್ ಡ್ರೆಸ್ಸಲ್ಲಿ. ಇದು ಒಂಥರ ಆರೆಂಜ್ ಪಿಂಕಲ್ಲಿದೆ, ಆರೆಂಜ್ ಪಿಂಕು ಎಲ್ಲ ಇದೆ ಇದು ಕಲರು. ಇಲ್ಲಿ ಇದ್ರ ಜೊತೆ ಇದು ಟೀ ಶರ್ಟು ಇದು. ಆಮೇಲೆ
ಅವಳಿಗೆ ನಾನು ಕೊಡ್ಸಿರೋದು. ಇಲ್ಲಿ ಶೂ ತಗೊಂಡಿದ್ದೀನಿ ಅವಳಿಗೆ. ಅಲ್ಲೇನೆ ಶೂನು ಇತ್ತು. ಇದೆಲ್ಲ ಆಫರ್ ಅಲ್ಲ, ಇದು ಬಟ್ಟೆಗೆ ಮಾತ್ರ ಆಫರು. ಶೂಗೆಲ್ಲ ಅಷ್ಟೇ ರೇಟ್ ಇರುತ್ತೆ. ಹಾಗಾಗಿ ಶೂ ಒಂದು ತೊಗೊಂಡಿದ್ದೀನಿ ಅವಳಿಗೆ. ಇದು ಶೂ ತುಂಬ ಇಷ್ಟ ಆಯಿತು. ಒಂದಿತ್ತು ಪಾಪ ಚಿಕ್ಕದಾಗಿದೆ ಅವಳಿಗೆ, ಬರ್ತಾನೆ ಇದಕ್ಕೆಲ್ಲ. ಅದು ಬೇರೆದವ್ರಿಗೆ ಕೊಟ್ಬಿಟ್ಟಿದ್ದೆ. ಈಗ ಹಬ್ಬ ಕ್ಲೀನ್ ಮಾಡ್ತಾ ಇದ್ನಲ್ಲ ಅವಾಗ ಕೊಟ್ಬಿಟ್ಟೆ, ಸಾರಿ. ಹಾಗಾಗಿ ಇವಾಗ ಮತ್ತೊಂದು ಜೊತೆ ಶೂ ತಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದೇ ಇದೆ. ಇದು 5 ನಂಬರ್, ಅವರಿಗೆ 3 ನಂಬರ್ ಬರುತ್ತೆ. ಇದು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ. ಇದು ಬರುತ್ತೆ ಯಾಕಂದರೆ ಇಲ್ಲಿ ಟೈಮ್ ಮಾಡೋದಿರುತ್ತಲ್ವ, ಕಟ್ಟೋದಿರುತ್ತೆ. ಹಾಗಾಗಿ ತೊಗೊಂಡಿದ್ದೀನಿ ಅವಳಿಗೆ ಇದೊಂದು. ಆಮೇಲೆ ಇದು ಅವಳಿಗೆ ಅಷ್ಟೇ ತೊಗೊಂಡಿರೋದು. ಇನ್ನೊಂದು ಜೊತೆ ನೈಟ್ ಡ್ರೆಸ್ ತೊಗೊಂಡಿದ್ದೀನಿ. ಅದು ಸೇಮು ಪಿಂಕ್ ಕಲರಲ್ಲಿ ಇದೆ. ಅದು ಎಲ್ಲಿ ಇಟ್ಟವಳು ಅಂತ ಸಿಗ್ತಾ ಇಲ್ಲ, ಹಾಗಾಗಿ ತೋರಿಸಿಲ್ಲ ಅಷ್ಟೇ. ಆಮೇಲೆ ಇವಾಗ ನನಗೆ ಇದು ನೈಟ್ ಪ್ಯಾಂಟ್ ಅನ್ನೋದಕ್ಕಿಂತ ಇದು ಒಂಥರ ಪಟೇಲ ಅಲ್ಲ, ಸಿಗರೆಟ್ ಪ್ಯಾಂಟ್ ಅಂತಾರಲ್ವ, ಆ ಥರದ್ದಿದೆ ಇದು. ಇಲ್ಲಿ ಈ ಥರ ಡಿಸೈನ್ ಎಲ್ಲ ಇದೆ. ಈ ಥರ 2 ತೊಗೊಂಡಿದ್ದೀನಿ. ಬ್ಲ್ಯಾಕ್ ಒಂದು ಆವಾಗಲೇ ವೇರ್ ಮಾಡಿಬಿಟ್ಟಿದ್ದೀನಿ. ಬ್ಲ್ಯಾಕು ನೋಡೋಣ ಅಂದ್ಕೊಂಡು ಹಾಕ್ಕೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಒಂಥರ ಇಷ್ಟ ಆಯಿತು ನನಗೆ. ಇದು ಡಿಸೈನ್ ಎಲ್ಲ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ 2 ತೊಗೊಂಡಿದ್ದೀನಿ. ಇವಾಗ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಶೇರ್ ಮಾಡಿಲ್ಲ. ಆಮೇಲೆ ಇವೆಲ್ಲ ನೈಟ್ ಪ್ಯಾಂಟ್ಗಳು, ಎಲ್ಲ ನೈಟ್ ಪ್ಯಾಂಟು. ಇದೊಂದು. ಆಮೇಲೆ ಇಲ್ಲಿ ಇದೆ ಎಲಿಫೆಂಟು ಡಿಸೈನು, ಇದು ನೈಟ್ ಪ್ಯಾಂಟ್ ಇದೆ. ಇದೆಲ್ಲ ಆಫರ್ ಹಾಕಿದ್ರಿಂದ ತಗೊಂಡೆ. ಇಷ್ಟೊಂದು ಪ್ಯಾಂಟ್ ತೊಗೊಂಡಿದ್ದೀನಿ ಅನ್ಬೇಡಿ, 100 ರೂಪೀಸ್ಗೆ ಒಂದಿತ್ತು, ಹಾಗಾಗಿ ತಗೊಂಡೆ ಇದು. ಆಮೇಲೆ ಇದೆ 2 ಪ್ಯಾಂಟು, ಇಲ್ಲ ಇನ್ನೊಂದಿದೆ, 3 ನೈಟ್ ಪ್ಯಾಂಟ್ ತಗೊಂಡಿದ್ದೀನಿ. 3 ನೈಟ್ ಪ್ಯಾಂಟು ಇದು. ಆಮೇಲೆ ಅವೆರಡು ವೈಟು ಮತ್ತು ಬ್ಲ್ಯಾಕು. ಇದು ಬ್ಲ್ಯಾಕಲ್ಲಿ ಇವಾಗ ಹಾಕ್ಕೊಂಡಿದ್ದೀನಿ, ಅದು ವೈಟ್ ಒಂದು. ಇವು 3. ಇದು ವೈಟು ಇದೆ, ನೈಟ್ ಪ್ಯಾಂಟ್ ಅಲ್ಲ, ಇದು ಡ್ರೆಸ್ಸಿಗೆ ಹಾಕ್ಕೋಬೋದು. ಹಾಗಾಗಿ ಇದು ತಗೊಂಡೆ. ಬೇಕಾಗಿತ್ತು ನನಗೆ ವೈಟು ಮತ್ತು ಇದು ನೈಟ್ ಪ್ಯಾಂಟು. ನನ್ನ ಹತ್ರ ತುಂಬ ಪ್ಯಾಂಟ್ಗಳು ಇದೆ, ಅದರಲ್ಲೂ ನನಗೆ ತುಂಬ ದಿನ ಆಗೋಯ್ತು, ಹಾಗಾಗಿ ತಗೊಳ್ಳೋಣ ಅಂದ್ಕೊಂಡು ತಗೊಂಡಿದ್ದೀನಿ. ಇದು 3. ಆಮೇಲೆ ಇದು ಕಾಟನ್ ಡ್ರೆಸ್ಸು. ಈ ಡ್ರೆಸ್ಗೆ ಇದು ಟಾಪು. ಇದು ನನಗೆ ಇಷ್ಟ ಆಯಿತು. ಈ ಕಲರ್ ಇದಕ್ಕಿಲ್ಲ ನನಗೆ, ಹಾಗಾಗಿ ತಗೊಂಡೆ. ಏನೂ ಇಲ್ಲ, ಸಿಂಪಲ್ ಆಗಿದೆ. ಸ್ಕೂಲ್ ಹತ್ರ ಎಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತಲ್ವ, ಒಂಥರ ಕಂಫರ್ಟೇಬಲ್ ಆಗಿದೆ ಈ ಡ್ರೆಸ್ಸು. ಕಾಟನ್ ಡ್ರೆಸ್ ಇದು. ಇದಕ್ಕೆ ಬಂದುಬಿಟ್ಟು ಪ್ಯಾಂಟ್. ಇದು ಇವಾಗ ಬರುತ್ತಲ್ವ ಸೆಟ್ಟು, ಪ್ಯಾಂಟು ಮತ್ತು ಟಾಪು, ಆ ಥರದ್ದು. ಇದು ಪ್ಯಾಂಟು, ಇದು ಟಾಪು. ಇದು ಟಾಪು ಮತ್ತು ಇದು ಪ್ಯಾಂಟು. ಇದಕ್ಕೆ ಒಂದೇ ಒಂದು ಸೆಟ್ ತೊಗೊಂಡಿರೋದು ಅದು. ಆಮೇಲೆ ಜಸ್ಟ್ ಇದು ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಅಂಥೇಳಿ ಅವ್ರು ಕೊಡಿಸಿರೋದು ನನಗೆ. ಇದು ಏನೂ ಇಲ್ಲ, ಫುಲ್ ಪ್ಲೇನ್ ಆಗಿದೆ. ಇದು ಅವ್ರಿಗೆ ಇಷ್ಟ ಆಯಿತು ಅಂಥೇಳಿ ಈ ಥರ, ಇಲ್ಲ ನೀನು ಹತ್ರ ತಗೋ ಅಂಥೇಳಿ ಇದೊಂದೇ ಒಂದು ಟಾಪು. ಇದು ಸಿಂಗಲ್ ಟಾಪ್ ಇದೆ, ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ನಾವು ಯಾವ ಕಲರ್ ಲಗೇಜ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಆಮೇಲೆ ಇದು ಬಂದುಬಿಟ್ಟು ಇನ್ನೊಂದು ಟಾಪ್ ಅನ್ನೋದಕ್ಕಿಂತ ಇದು ತೋರಿಸ್ತೀನಿ. ಶರ್ಟು ಯಾವ ಥರ ಗೊತ್ತಾ, ಇದು ಕ್ರಾಪ್ ಟಾಪ್ ಇಷ್ಟ ಇದೆ. ಇದು ಏನಕ್ಕೆ ಇಷ್ಟ ಆಯಿತು ಅಂದರೆ ಸ್ಲೀವು ಈ ಥರ ಡಿಸೈನ್ ಆಗಿದೆ, ಉದ್ದ ಇದೆ, ಫುಲ್ಲು ಸ್ಲೀವ್ ಇದೆ. ಆಮೇಲೆ ಒಂಥರ ಫ್ಯಾಷನ್ ಥರ ಇದೆ. ಇಲ್ಲಿ ಜೇಬುಗೂ ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮತ್ತು ಇಲ್ಲಿ ಟೈ ಮಾಡೋದಿದೆ. ನನಗೆ ಇದೇನು ಟೈ ಮಾಡೋದು ಇಷ್ಟ ಆಗಿಲ್ಲ, ತೆಗೆದುಬಿಡ್ತೀನಿ. ಇದು ಈ ಥರದ್ದಿದೆ. ಇನ್ನೊಂದು ಮಿಡಿ ತೊಗೊಂಡ್ಬಿಡ್ತಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಇದು ಈ ಥರದ್ದಿದೆ. ಇದು ಸಿಂಪಲ್ ಆಗಿದೆ. ಇದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಅದಕ್ಕೆ ತೊಗೊಂಡಿದ್ದೀನಿ. ಇನ್ನೊಂದು ಇಟ್ಬಿಡ್ತೀನಿ, ನಾನು ನೋಡ್ತೀನಿ, ಎಲ್ಲಾದರೂ ಇಟ್ಬಿಡ್ತೀನಿ. ಆಮೇಲೆ ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ಹಾಕೊಂಡು ನೋಡಿದೆ. ಮನೆಗೆ ಬಂದುಬಿಟ್ಟು ಟ್ರೈನ್ ಮಾಡಿದೆ, ಚೆನ್ನಾಗಿತ್ತು. ಹಾಗಾಗಿ ಅಲ್ಲಿ ಇಟ್ಬಿಟ್ಟಿದೆ. ಇವಾಗ ತಗೊಳ್ಳೋದು ಮರ್ತೋಗ್ಬಿಟ್ಟಿದೆ. ಆಮೇಲೆ ಇದೊಂದು ಟಾಪು. ಇದು
ನೆಕ್ ಹತ್ರ ಈ ಥರ ಬರುತ್ತೆ. ಇದು ಬ್ಯಾಕ್ ಬಟನ್ ಇದೆ. ಇದು ನೆಕ್ ಹತ್ರ ಈ ಥರ ಬರುತ್ತೆ. ಸ್ಲೀವು ಈ ಥರ ಇದೆ. ಸ್ಲೀವು ಫುಲ್ ಆಗಿದೆ, ಇಲ್ಲ ಫುಲ್ ಆಗಿದೆ. ಇಲ್ಲಿ ಒಂಚೂರು ಎಲಾಸ್ಟಿಕ್ ಇದೆ, ಈ ಥರ ಇದೆ. ಫುಲ್ ಪ್ಲೇನು ಹಾಕೊಂಡ್ರೆ ಮಾತ್ರ ಸೂಪರಾಗಿ ಕಾಣ್ತಾ ಇತ್ತು, ಹಾಗಾಗಿ ತಗೊಂಡೆ. ಇದು ಶಾರ್ಟ್ ಟಾಪು, ಜೀನ್ಸ್ ಮೇಲೆ ಹಾಕೊಳ್ಳೋದು. ಇದು ಇಷ್ಟಿದೆ. ಆಮೇಲೆ ಇನ್ನೊಂದು ಇದೂ ಜೀನ್ಸ್ ಮೇಲೆ ಹಾಕೋ ಟೀ ಶರ್ಟ್. ಇದು ಮನೇಲಿ ಹಾಕೊಳಕ್ಕಂತ ತಂದಿರೋದು. ಇದು ವೈಟೇನೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. ಇದು ಡಿಸೈನು ಆಮೇಲೆ ಈ ಕ್ವಾಲಿಟಿ ನೋಡಿಬಿಟ್ಟು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಒಂದ್ಸಲಿ ಸೆಟ್ ಮಾಡಿಬಿಡ್ತೀನಿ. ಆಮೇಲೆ ಎದ್ದೋಳಿದ್ರೆ ಆಗೋದೇ ಇಲ್ಲ. ಕ್ವಾಲಿಟಿ ನನಗೆ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡಿದ್ದೀನಿ. ಇದು ಬ್ಯಾಕು, ಇದು ಫ್ರಂಟು. ಇದು ಮನೇಲಿ ಹಾಕೊಳಕ್ಕಂತೆ ಟೀ ಶರ್ಟ್ ತೊಗೊಂಡಿದ್ದೀನಿ. ನೈಟ್ ಪ್ಯಾಂಟ್ ತೊಗೊಂಡಿದ್ದೀನಲ್ವಾ, ಹಾಗಾಗಿ ಇದು ಹಾಕೊಳ್ಳೋಣ ಅಂದ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕಂತೇಳಿ ನಾನು ಹೋಗಿರೋದು ಈ ಡ್ರೆಸ್ ತಗೊಳ್ಳೋಣ ಅಂದ್ಕೊಂಡೆ ಹೋಗಿರೋದು. ಇದು ಬಂದ್ಬಿಟ್ಟು ಲಾಂಗ್ ಲಾಂಗ್ ಆಗಿದೆ, ಮೀಡಿ ಇದೆ. ಇದು ಫುಲ್ ಲಾಂಗ್ ಮೀಡಿ ಮಾತ್ರ ಬಂದಿರೋದು. ಇದಕ್ಕೆ ಟಾಪ್ ಇಲ್ಲ, ಬರೀ ಮೀಡಿ ಒಂದೇ ಇದೆ. ಆಮೇಲೆ ಇಲ್ಲಿ ಟೈ ಮಾಡೋದು ಕೊಟ್ಟವ್ರೆ. ಇದು ಲಾಸ್ಟ್ ಟೈಮು ನಾನು ರಾಯಲ್ ಮಾರ್ಟ್ಗೆ ಹೋದಾಗ ನನಗಿದು ತುಂಬ ಇಷ್ಟ ಆಗಿತ್ತು, ಹಾಗಾಗಿ ತಗೋಬೇಕು ಅಂತ ಇದೆ. ಇದು ತರಕ್ಕೆ ಹೋಗ್ಬಿಟ್ಟು ಅಷ್ಟೆಲ್ಲ ತಗೊಬಂದೆ. ಇದು ಈ ಥರ ಡಿಸೈನ್ ಎಲ್ಲ ಇದೆ, ಕಾಣ್ತಾ ಇದೆನಾ? ಇದೇ ಥರ ಟಾಪ್ ತೊಗೊಂಡು ಹಾಕೊಂಡ್ರೆ ಸೂಪರಾಗಿ ಕಾಣುತ್ತೆ. ಇದು ಇಷ್ಟೊಂದು ಆಗಿತ್ತು. ಆಮೇಲೆ ಇದು ಬಟ್ಟೆ ಎಲ್ಲ ಆಗಿತ್ತು. ಆಮೇಲೆ ಒಂದು ಸ್ಲಿಪ್ಪರ್ ತಗೊಂಡಿದ್ದೀನಿ. ಶೂ ಈ ಸ್ಟೋನ್ ಇದ್ದಿದ್ದು ತಗೊಳ್ಳೋಣ ಅಂದ್ಕೊಂಡು ಹೋಗಿರ್ಕಿಲ್ಲ, ಸಿಂಪಲ್ ಆಗಿರೋದು ತಗೊಳ್ಳೋಣ ಅಂದ್ಕೊಂಡು ಹೋದೆ. ಆಮೇಲೆ ಇದು ಸ್ಟೋನ್ ಇತ್ತು, ಹಾಗಾಗಿ ನನ್ನ ಹಸ್ಬೆಂಡ್ ತಗೋ ಏನಿಲ್ಲ ಪರವಾಗಿಲ್ಲ, ಚುಚ್ಚಲ್ಲ ಅಂತೇಳಿ ಒಳಗಡೆ ಎಲ್ಲ ಚುಚ್ಚಲ್ಲ, ಫಿನಿಶಿಂಗ್ ಚೆನ್ನಾಗಿದೆ, ಹಾಗಾಗಿ ತಗೋ ಅಂದರು. ಅದಕ್ಕೆ ತಗೊಂಡಿದ್ದೀನಿ. ನನ್ನ ಮಗಳಿಗೆ ಶೂ ಕೊಡಿಸಿದ್ರಲ್ವಾ, ಆವಾಗ ನನಗೆ ಈ ಸ್ಲಿಪ್ಪರ್ ಕೊಡಿಸಿದ್ರು. ಇನ್ನೊಂದು ಸ್ಲಿಪ್ಪರ್ ತಗೊಂಡಿದ್ದೀನಿ. ಅದು ಮಾಮೂಲಿ ಮನೆ ಹತ್ರ ಯೂಸ್ ಮಾಡೋಕ್ಕಂತೇಳಿ ತೊಗೊಂಡಿದ್ದೀನಿ. ಅದೇನು ಶೇರ್ ಮಾಡಿಲ್ಲ. ಅದು ನಿನ್ನೆ ಹಾಕ್ಕೊಂಡಿದ್ದು ಆಯಿತು ನಾನು, ಹಾಗಾಗಿ ಅದೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಹೇಗಿದೆ? ಮಿಂಚು ಥರ ಇದೆ ಸ್ಲಿಪ್ಪರು. ನನ್ನ ಮಗಳಿಗೆ ಇಷ್ಟ ಆಯಿತು, ಹಾಗಾಗಿ ತಗೋ ಅಂತ ಇಲ್ಲ ಅಂತೇಳಿ ತಗೊಂಡಿದ್ದೀನಿ. ಇದೇನೂ ಇಲ್ಲ, ಇಷ್ಟೇ. ಅದ್ರಲ್ಲ ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ಗಣೇಶ ಹಬ್ಬ, ಒಂದು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬ ಆಮೇಲೆ ಗಣೇಶ ಹಬ್ಬಕ್ಕೂ ಇವಾಗ ಏನೂ ತಗೊಳ್ಳೋದಿಲ್ಲ, ಹಾಗಾಗಿ ಎಲ್ಲ ಹಬ್ಬಕ್ಕೂ ಆಗೋಗುತ್ತೆ. ಬಟ್ಟೆಗಳು ಆಯಿತು, ಇದಾಗಿತ್ತು ಅಂದರೆ ಶಾಪಿಂಗ್. ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ, ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿ, ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಶಾಪಿಂಗ್ ಆಗಿದೆ ಇವಾಗ. ಇದೆಲ್ಲ ಶಾಪಿಂಗು ಇಷ್ಟಿದು ಫ್ರೆಂಡ್ಸ್. ಇನ್ನು ತಿಂಡಿ ತಿಂದಿಲ್ಲ, ಇವಾಗ ತಿಂಡಿ ತಿನ್ನಬೇಕು. ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡಿಬಿಡೋಣ, ಆಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡಿದ್ದೆ, ಹಾಗಾಗಿ ಇದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡೋಣ ಬನ್ನಿ, ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಕೆಲಸ ಇದೆ, ಅವೆಲ್ಲ ಕೆಲಸ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟಿಗೆ ಇವೆಲ್ಲ ಫೋಲ್ಡ್ ಮಾಡಿ ಎತ್ತಿ ಇಡ್ತೀನಿ. ಇವಾಗ ಇದೆಲ್ಲ ತೋರಿಸಿದಾದ್ಮೇಲೆ ಮತ್ತು ಇವಾಗ ಫೋಲ್ಡಿಂಗು ಇದೇ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ತುಂಬ ದಿನ ಆಗೋಗಿತ್ತಲ್ವ, ನನ್ನ ಶಾಪಿಂಗ್ ಬ್ಲಾಗ್ ಏನೂ ಶೇರ್ ಮಾಡಿರ್ಕಿಲ್ಲ, ಹಾಗಾಗಿ ಶೇರ್ ಮಾಡೋಣ ಅನ್ನುತ್ತೆ. ನಿಮಗೂ ಯಾವುದಾದ್ರೂ ಇಷ್ಟ ಆದರೆ ನೀವು ತಗೋತೀರಲ್ವಾ, ಹಾಗಾಗಿ ಶೇರ್ ಮಾಡಿದ್ದೀನಿ. ಯಾವ್ದು ನಿಮಗೆ ಇಷ್ಟ ಆಯಿತು ಡ್ರೆಸ್ಸು ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ನಾನು ಆಗಿದ್ದಷ್ಟು ತುಂಬ ವೈಟಲ್ಲಿ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ವೈಟು ಅಂದರೆ ತುಂಬ ಇಷ್ಟ ಆಗುತ್ತೆ. ಬೇರೆ ಕಲರ್ಗಿಂತ ನನಗೆ ವೈಟು ಸ್ವಲ್ಪ ಇಷ್ಟ ಆಗೋದ್ರಿಂದ ನಾನು ವೈಟ್ ತೊಗೊಳಕ್ಕೆ ತುಂಬ ಇಷ್ಟ ಆಗುತ್ತೆ, ತಗೋತೀನಿ. ಎಲ್ಲ ಫುಲ್ಲು ಇಲ್ಲೇ ಇರೋದೆಲ್ಲ ವೈಟೇನೆ, ವೈಟ್ ಕಾಂಬಿನೇಷನ್ ಇರೋದೇ ತಗೋತೀನಿ.
ನನ್ನ ಮಗಳಿಗೆ 2 ನೈಟ್ ಡ್ರೆಸ್ ಅಷ್ಟೇ ತೊಗೊಂಡಿರೋದು. 2 ನೈಟ್ ಡ್ರೆಸ್ ತೊಗೊಂಡಿದ್ದಾಳೆ. ಒಂದು ಎಲ್ಲಿ ಇಟ್ಬಿಟ್ಲೋ ಏನೋ ಗೊತ್ತಿದೆ, ಸಿಗ್ತಾಳೆ ಇಲ್ಲ, ಅದು ಎತ್ತಿಟ್ಬಿಟ್ಟವಳೆ. ಪಿಂಕ್ ಕಲರ್ ತೊಗೊಂಡವಳೆ, ಲೈಟ್ ಪಿಂಕ್, ಬೇಬಿ ಪಿಂಕಲ್ಲಿ ಸೇಮ್ ಕ್ವಾಲಿಟಿ ಇದೆ, ಸೇಮ್ ಥರನೇ. ನೈಟ್ ಡ್ರೆಸ್ ಅಂದರೆ ಅದೇ ಥರ ಇರುತ್ತಲ್ವ, ಅದು ತೊಗೊಂಡಿದ್ದಾಳೆ. ಅದು ನೋಡೋಣ, ಹಾಕೋತಾಳಲ್ವಾ ಅವಾಗ ಶೇರ್ ಮಾಡ್ತೀನಿ. ಅವ್ಳು ನೈಟ್ ಪ್ಯಾಂಟ್ ತೊಗೊಂಡಿದ್ದಾಳೆ, ಅದು ಎಲ್ಲಿ ಇಟ್ಟವಳು, ಅದು ಬೇರೆ ಬೇರೆ ಕವರಲ್ಲಿ ಹಾಕಿಟ್ಟವಳು, ಎಲ್ಲಿರ್ತಾಳು ಅಂತ ಗೊತ್ತಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ನೈಟ್ ಪ್ಯಾಂಟು ತೊಗೊಂಡವಳೆ, ಪಿಂಕ್ ಕಲರ್ ನೈಟ್ ಪ್ಯಾಂಟು 2. ಆಮೇಲೆ ಇದೊಂದು ನನ್ನ ಹತ್ರನೇ ಇತ್ತು, ಹಾಗಾಗಿ ತೋರಿಸ್ತೆ ನಿಮಗೆ. ಎಲ್ಲಿರ್ತಾಳೋ ಏನೋ ಗೊತ್ತಿಲ್ಲ ಹುಡುಗಿ, ಎಲ್ಲಿಟ್ಬಿಡ್ತಾಳು. ಸ್ಕೂಲಿಗೆ ಹೋಗಿದ್ದಾಳೆ ಇವತ್ತು. ಇಲ್ಲೊಂದು ವಿಷಯ, ನನ್ನ ಮಗಳಿಗೆ ಇವತ್ತು ಫಿಲಮ್ ನೋಡೋಕೆ ಕರ್ಕೊಂಡು ಹೋಗ್ತವ್ರೆ. ಫಿಲಮ್ ನೋಡೋಕೆ ಕರ್ಕೊಂಡು ಮಹಾ ಅವತಾರ ನರಸಿಂಹನೋ ಯಾವುದೋ ಫಿಲಮ್ ಬಂದಿದೆ ಅಲ್ವ ಇವಾಗ ಮಕ್ಕಳು ನೋಡೋದು, ಆ ಫಿಲಮ್ ನೋಡೋಕೆ ಹೋಗಿದ್ದಾಳೆ. ಅದು ಹೆಂಗಿರುತ್ತೋ ಗೊತ್ತಿಲ್ಲ, ಅವರು ನೋಡೋಣ ಏನೇ ಇರ್ತಾಳೆ ಅಂಥೇಳಿ. ಬಂದಮೇಲೆ ಶೇರ್ ಮಾಡ್ತೀನಿ. ಇದು ನೋಡಿದ್ದೆ ನಾನು, ಚೆನ್ನಾಗಿದೆ ಫಿಲಮು. ಅದು ನೋಡೋಕೆ ಹೋಗಿರ್ಕಿಲ್ಲ, ಫೋನಲ್ಲಿ ನೋಡಿದ್ದೆ. ಕಳಿಸಿದ್ರಲ್ವ ಅವರು ಆ ಫಿಲಮ್ ನೋಡೋಕೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ, ಹಾಗಾಗಿ ಅವಾಗ ನೋಡಿದ್ದೆ ಯಾವ ಥರ ಇದೆ ಫಿಲಮು ಅಂಥೇಳಿ. ಚೆನ್ನಾಗಿದೆ, ನೋಡ್ಬೋದು, ಮಕ್ಕಳು ನೋಡ್ಬೋದು. ಹಾಗಾಗಿ ಸ್ಕೂಲಿಂದನೇ ಕರ್ಕೊಂಡು ಹೋಗ್ತವ್ರೆ, ಕಳಿಸಿದ್ದೀನಿ. ಇವತ್ತಿದೆ ಫಿಲಮ್ ನೋಡೋಕೆ ಹೋಗ್ತಾಳಂತೆ. ನೋಡೋಣ ಫ್ರೆಂಡ್ಸ್, ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ತಿಂದೆ, ಎಲ್ಲ ಎತ್ತಿಟ್ಟೆ. ಇವಾಗ ಜಸ್ಟ್ ತಿಂಡಿ ತಿಂದೆ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿದೆ ಟೈಮು. ಬಟ್ಟೆ ಎಲ್ಲ ರೆಡಿ ಹಾಕಿದ್ದೀನಿ, ಬಟ್ಟೆ ವಾಶ್ ಮಾಡಬೇಕು. ಅದೇ ಬೆಳಿಗ್ಗೆ ಹೇರ್ ಆಯಿಲ್ ಮಾಡ್ಕೊಂಡಿದ್ದಲ್ವಾ, ಸ್ವಲ್ಪ ಹೊತ್ತಿರಲಿ ಆಮೇಲೆ ವಾಶ್ ಮಾಡೋಲ್ಲ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಕಬೋರ್ಡು ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಆದರೆ ಒಂದು ಸ್ವಲ್ಪ ಮಾಡಿದ್ದೆ, ಒಂದು ಸ್ವಲ್ಪ ಮಾಡಬೇಕು. ಹಾಗಾಗಿ ಅದು ಮಾಡೋಲ್ಲ, ಇವಾಗೆಲ್ಲ ಫೋಲ್ಡ್ ಮಾಡಿ ಇಡೋಲ್ಲ, ಕ್ಲೀನಪ್ಗೆ ಇಟ್ಕೊಂಡು ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ, ಸರಿಲಾ ಫ್ರೆಂಡ್ಸ್? ಇತ್ತೀಚೆಗೆ ಫುಲ್ ಬ್ಯುಸಿ ಆಗಿದ್ದರಿಂದ ಬಟ್ಟೆಗಳು ಫೋಲ್ಡ್ ಮಾಡಿ ಇಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಎತ್ತಿಡಬೇಕು ಫಸ್ಟಿಗೆಲ್ಲ, ಅಂದರೆ ಸ್ವಲ್ಪ ಫ್ರೀ ಆಗಿದ್ದಿದ್ದಲ್ವ, ಆವಾಗ ಏನು ಮಾಡ್ತಿದ್ದೆ, ಒಂದು ಬಟ್ಟೆ ತೊಗೊಳಕ್ಕೆ ಹೋಗಿ ಇಲ್ಲೊಂದು ಬಟ್ಟೆ ಬಿದ್ದರೆ ಅದು ಕ್ಲೀನಪ್ಗೆ ಫೋಲ್ಡ್ ಮಾಡಿ ಇಟ್ಬಿಡ್ತಿದ್ದೆ. ಇವಾಗಂತೂ ಅಷ್ಟೊಂದು ನನಗೆ ಟೈಮು ಸಿಗ್ತಾಯಿಲ್ಲ. ವಾಶ್ ಮಾಡಿರೋ ಬಟ್ಟೆನೇ ಫೋಲ್ಡ್ ಬಿಡೋಕ್ಕಾಗ್ತಾಯಿಲ್ಲ, ನಿಜ ಹೇಳಬೇಕಾದ್ರೆ ಅಷ್ಟು ಬ್ಯುಸಿ ಆಗಿದೆ. ತುಂಬ ಅಂದರೆ ತುಂಬ ಬ್ಯುಸಿ ಆಗಿದೆ. ನಾನು ಅದರಲ್ಲಿ ವೀಡಿಯೋ ಎಡಿಟಿಂಗ್ ಮಾಡಿ ನಾನು ಮಲಿಕೊಳ್ಳೋಕ್ಕಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ನಾನು ರಾತ್ರಿ 12 ಗಂಟೆಗೆ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ. ಇದು ಅಪ್ಲೋಡ್ ಮಾಡೋಕ್ಕೆ ಎಡಿಟಿಂಗ್ ಮಾಡಿ ಇಡ್ತೀನಿ. ಆಮೇಲೆ ಎಲ್ಲಾದರೂ ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಅಪ್ಲೋಡ್ ಮಾಡಿಬಿಡ್ತೀನಿ. ಅಪ್ಲೋಡ್ ಮಾಡ್ತೀನಿ, ಬೆಳಿಗ್ಗೆಗೆ ಅಪ್ಲೋಡ್ ಮಾಡ್ಕೊತೀನಿ. ಆ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಯಾವುದು ಕೆಲಸ ಸ್ಕಿಪ್ ಮಾಡ್ತಾಯಿಲ್ಲ. ಇದು ಎಷ್ಟು ದಿವಸ ಹೋಗುತ್ತೋ ಅಂತೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಇಷ್ಟೊಂದು ಬ್ಯುಸಿಯಾಗಿ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಇದ್ದೀನಿ. ಅದಕ್ಕೆಲ್ಲ ಇವಾಗ ಇದೆಲ್ಲ ಬಟ್ಟೆ ತೆಗೆದುಬಿಟ್ಟು ಇವಾಗ ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡ್ತೀನಿ ಅಂತೀನಲ್ವ, ಕೆಲಸಕ್ಕೆ ಸ್ವಲ್ಪ ದಿವಸ ರಜಾ ತೊಗೊಂಡಿದ್ದೀನಿ, ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ. ಹಾಗಾಗಿ ನಿಮಗೆ ವೀಡಿಯೋಸು ದಿನಾಲು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದಾದರೂ ಕೆಲಸ ಮಾಡೋಲ್ಲ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಎತ್ತಿಲ್ಲಲ್ವ, ಏನು ಗಲೀಜೇನು ಇರೋದಿಲ್ಲ, ಧೂಳು ಅಂತೂ ಆಗೋದಿಲ್ಲ. ಆಮೇಲೆ ಯಾವ ಹುಳ ಜಿರಳೆ ಅವೆಲ್ಲ ಏನೂ ಇರೋಲ್ಲ. ಹಾಗಾಗಿ ಹಾಗೆ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಇಲ್ಲೆಲ್ಲ ತೆಗ್ದಿದ್ದೀನಿ ಬಟ್ಟೆಗಳು, ಇಲ್ಲಿ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ. ಅದು ಇವಾಗ ಎಲ್ಲ ಫೋಲ್ಡ್ ಮಾಡಬೇಕು. ಇವಾಗ ಇದೆಲ್ಲನೂ ಅಂದರೆ ಇದರಲ್ಲಿ ಪ್ಯಾಂಟ್ಗಳು, ಲಗ್ಗಿನ್ಸು, ನೈಟ್ ಪ್ಯಾಂಟು, ಹಾಗೆ ಡೈಲಿ ವೇರು ಡ್ರೆಸ್ಗಳಿವೆ. ಯಾವುದು ಇದರಲ್ಲಿ ನನಗೆ ಬೇಡವೋ ಅದೆಲ್ಲ ಎತ್ತಿ ಬೇರೆ ಕಡೆ ಡಿವೈಡ್ ಮಾಡ್ತೀನಿ. ಬೇಕಾಗಿರೋದು ಮಾತ್ರ ಇಟ್ಕೋತೀನಿ. ಹಾಗಾಗಿ ಈ ಥರ ನೋಡೋಲ್ಲ, ಎಷ್ಟು ಹೋಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಡಿವೈಡ್ ಮಾಡಿ ಆಮೇಲಿಂದ ನಿಮಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಾಯಿತು. ಇಲ್ಲಿದ್ದು ಫೋಲ್ಡ್ ಮಾಡಿದೆ, ಅಲ್ಲಿದ್ದು ಫೋಲ್ಡ್ ಮಾಡಿದೆ. ಅಲ್ಲಿದ್ದಾದರೆ ನನ್ನ ಮಗಳದೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟಿದೆ.
ನನ್ನ ಮಗಳದ್ದು ಎಲ್ಲಿದ್ದಕ್ಕಿಲ್ಲ ನನ್ನ ಹಸ್ಬೆಂಡ್ದು ಅಲ್ಲಿದೆ. ಹಾಗೆ ಸ್ಯಾರೀಸು ಇದೆ ನನ್ನದು. ಸ್ಯಾರೀಸ್ ಎಲ್ಲ ಫೋಲ್ಡ್ ಮಾಡಕ್ಕೆ ಹೋಗಿಲ್ಲ. ನನ್ನ ಹಸ್ಬೆಂಡ್ ಬಟ್ಟೆಗಳಿದೆ ಅಲ್ಲಿ, ಅದು ಎಲ್ಲನೂ ಫೋಲ್ಡ್ ಮಾಡಿ ಇಟ್ಬಿಟ್ಟೆ. ಒಂದು 10 ಮಿನಿಟ್ಸ್ ಆಯಿತು ಅಷ್ಟೇ, ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ಇವಾಗ ತೋರಿಸೋಲ್ಲ ನಿಮ್ಮ ಜೊತೆಲೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಲ್ಲ ಅಂದ್ಕೊಂಡು ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ. ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಏನು ಅಂದರೆ ಇಲ್ಲಿರೋದು ನಾನು ಡೈಲಿ ಯೂಸ್ ಮಾಡುವ ಅಷ್ಟೇ. ಆದರೆ ಇವೆಲ್ಲ ನೈಟ್ ಡ್ರೆಸ್ಸುಗಳು. ಇದು ಇವಾಗ ತೆಗ್ದೆ. ಇಲ್ಲಿ ಎಷ್ಟೋ ಡ್ರೆಸ್ಸುಗಳೆಲ್ಲ ಇಟ್ಟಿದೆ, ಅದೆಲ್ಲನೂ ಹಳೇದು ತುಂಬ ದಿನ ಆಗೋಯ್ತು ಅಂಥೇಳಿ ಚೇಂಜ್ ಮಾಡಿಬಿಟ್ಟೆ. ಎಲ್ಲ ಯಾರಿಗಾದ್ರೂ ಕೊಡೋಲ್ಲ ಅಂದ್ಕೊಂಡು ಎಲ್ಲ ತೆಗ್ದೆ. ಇದೊಂದು ಇವಾಗ ತೆಗ್ದೆ, ಚಳಿ ಇದೆ ಅಲ್ವಾ, ಹಾಗಾಗಿ ಇದು ಸ್ವಲ್ಪ ಸ್ವೆಟರು ಶರ್ಟ್ಸ್ ಈ ಥರ ಇದೆ. ಟೀ ಶರ್ಟು ಮತ್ತು ಪ್ಯಾಂಟು, ಆಮೇಲೆ ಇವೆಲ್ಲವೂ ಶಾರ್ಟ್ ಟಾಪ್ಗಳು, ಪ್ಯಾಂಟ್, ಟೀ ಶರ್ಟ್ಸ್ಗಳು, ಪ್ಯಾಂಟು ಇವೆಲ್ಲವೂ ಇದು ಇವಾಗ ತಗೊಂಡಿರೋದಲ್ವ ಹೊಸದು, ಅದು ಇವಾಗ ಹಾಕೊಳ್ಳಲ್ಲ ಅಂದ್ಕೊಂಡು ತೆಗೆದು ಎಲ್ಲ ಇಟ್ಟಿದ್ದೀನಿ. ಇಷ್ಟೇ ಇಲ್ಲ, ಇವೆಲ್ಲ ನೈಟ್ ಡ್ರೆಸ್ಗಳು ಇಲ್ಲ ವಾಶ್ ಮಾಡಿದ್ದೀನಿ. ಅದು ಜಾಸ್ತಿ ಇದೆ, ಅದೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಇಷ್ಟೇ ಅಲ್ಲ, ಇನ್ನೂ ತುಂಬಾ ಇದೆ ಬಟ್ಟೆಗಳು, ಅದೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಸ್ವಲ್ಪ ಫೋಲ್ಡ್ ಮಾಡಿದ್ದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ದು, ಅವ್ರದ್ದು ಜಸ್ಟ್ ಇದೆಲ್ಲ ನೈಟ್ ಪ್ಯಾಂಟು, ನೈಟ್ ಡ್ರೆಸ್ಗಳು ಅಷ್ಟೇ. ಇದೊಂದೇನೆ ಆಫೀಸ್ಗೆ ಹಾಕೊಂಡು ಹೋಗೋ ಪ್ಯಾಂಟ್ಗಳು ಇಟ್ಟಿದ್ದೀನಿ. ಶರ್ಟ್ಗಳೆಲ್ಲ ಆ ಕಡೆ ಕಬೋರ್ಡಲ್ಲಿ ಇರ್ತೀನಿ. ಇಲ್ಲ ಇಲ್ಲಿ ಬನೀನು ಅವೆಲ್ಲ ಇದೆ, ಅವೆಲ್ಲ ಇಡಬೇಕು. ಅದೆಲ್ಲ ವಾಶ್ ಮಾಡಕ್ಕೆ ಹಾಕಿದ್ದೀನಿ, ಇಲ್ಲ ಫೋಲ್ಡ್ ಮಾಡಿ ಇಡಬೇಕು. ಅವ್ರದ್ದು ನನ್ನದು ಇಲ್ಲ ಫೋಲ್ಡ್ ಮಾಡಿ ಇಡಬೇಕು. ಆಮೇಲೆ ಹಾಗಾಗಿ ಇಲ್ಲಿ ಇವೆಲ್ಲ ಫುಲ್ಲು ಡ್ರೆಸ್ಸುಗಳು. ಡ್ರೆಸ್ಸು ಅಂದರೆ ಇದರಲ್ಲೆಲ್ಲ ಲಾಂಗ್ ಡ್ರೆಸ್ಸುಗಳು. ಇದು ಮಾತ್ರ ಶಾರ್ಟ್ ಟಾಪು. ಇದು ಎಲ್ಲಾದರೂ ಹೋಗೋಕ್ಕೆ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಮೇಲೆ ಎಲ್ಲನೂ. ಆಮೇಲೆ ಕೆಲವಷ್ಟು ಪ್ಯಾಂಟ್ಗಳು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಹೊಸದು, ಅದು ಪ್ಯಾಕ್ ಮಾಡಿಲ್ಲ, ಇವಾಗ ಬಂದಿತ್ತು, ಹಾಗಾಗಿ ಇಲ್ಲೇ ತೆಗೆದು ಇಟ್ಟಿದ್ದೀನಿ. ನೋಡಬೇಕು ಅದು ಹೇಗಿದೆ ಅಂತ ನನ್ನೇಲೆ. ಇಲ್ಲೆಲ್ಲನೂ ಫುಲ್ಲು ಇದು ಇಟ್ಕೊಂಡಿದ್ದೀನಿ. ಫುಲ್ಲು ಡ್ರೆಸ್ಸು ಟಾಪ್ಗಳು ಅಷ್ಟೇ, ಪ್ಯಾಂಟ್ ಇಲ್ಲ. ಜಸ್ಟ್ ಇಲ್ಲಿ ಒಂದು 4 ಜೀನ್ಸ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಹಳೆ ಜೀನ್ಸ್ ಪ್ಯಾಂಟ್ ಆಗಿದ್ದರಿಂದ ಇಲ್ಲೊಂದು ಇಟ್ಕೊಂಡಿದ್ದೀನಿ. ಇಲ್ಲ ಇದು ಇಷ್ಟೇ. ಅದು ಬಿಟ್ಟು ಮೇಲೆ ಏನಪ್ಪ ಅಲ್ಲಿ ಟೀ ಶರ್ಟ್ ಆದರೆ ಶರ್ಟು, ಆಮೇಲೆ ಏನಪ್ಪ ಟವಲ್ಸು ಅಷ್ಟು ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ. ಮೇಲೆ ಮಿಕ್ಕಿರೋದು ಅದೇನೂ ಇಟ್ಟಿಲ್ಲ ಅಲ್ಲಿದೆ. ಆಮೇಲೆ ಆ ರೂಮಲ್ಲಿ ನಂದು, ನನ್ನ ಹಸ್ಬೆಂಡ್ದು, ನನ್ನ ಹಸ್ಬೆಂಡ್ದು ಒಂದು ಕಡೆ, ನನ್ನ ಮಗಳದ್ದು ಒಂದು ಕಡೆ, ನಂದು ಬರೀ ಒಂದು ಫುಲ್ ಕಬೋರ್ಡಲ್ಲಿ ನನ್ನ ಮಗಳದ್ದು ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ನನ್ನ ಹಸ್ಬೆಂಡ್ದು ಶರ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೊಂದರಲ್ಲಿ ನಂದು ಇಟ್ಕೊಂಡಿದ್ದೀನಿ. ಇಲ್ಲ ಡ್ರೆಸ್ಗಳು ಅವೆಲ್ಲ ಅಂದರೆ ಯೂಸ್ ಮಾಡಲ್ಲ, ಹೊಸ ಡ್ರೆಸ್ಗಳು ಮಾತ್ರ ಅಲ್ಲಿಟ್ಟಿದ್ದೀನಿ. ಯೂಸ್ ಮಾಡಿಲ್ಲ ಅಲ್ವಾ, ಹೊಸವು ಇರ್ತವೆ. ಇವಾಗ ತಂದಿದ್ದಲ್ಲ ಆ ಡ್ರೆಸ್ಗಳು ಅವೆಲ್ಲನೂ ಅಲ್ಲಿಟ್ಟಿದ್ದೀನಿ. ಅದು ಯಾವಾಗಾದ್ರೂ ತೋರಿಸ್ತೀನಿ. ಅದೆಲ್ಲ ತೆಗೆದು ಇಟ್ಬಿಟ್ಟು ಬಂದಿದ್ದೀನಿ, ಹಾಗಾಗಿ ಅದೆಲ್ಲಿ ನಿಮ್ಮ ಜೊತೆ ಶೇರ್ ಮಾಡಲ್ಲ, ಸರಿಲ್ಲ. ಈ ಕಣ್ಣು ನೋಡಿ ಹೇಗಾಗಿದೆ ಅಂಥೇಳಿ, ತುಂಬ ಹೀಟಾಗಿದೆ, ಹಾಗಾಗಿ ಆ ಥರ ಆಗಿದೆ. ಆಮೇಲೆ ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. ಇಷ್ಟೋ ತನಕ ಫುಲ್ ಎಲ್ಲ ಕ್ಲೀನ್ ಮಾಡಿದೆ. 1 ಗಂಟೆ ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನೋಡೋಣ ಮುಂದೆ ಏನು ಕೆಲಸ ಮಾಡ್ತೀನಿ ಅಂಥೇಳಿ ನೋಡೋಲ್ಲ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಲ್ಲ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಚಿಕ್ಕವಾದ ವ್ಲಾಗ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತೊಂದು ನಾಳೆಲ್ಲ ಇಲ್ಲೊಂದು ವ್ಲಾಗ್ ಜೊತೆ ಸಿಗೋಲ್ಲ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ನಾಳಿನ ವ್ಲಾಗಲ್ಲಿ ಏನೇನು ಹಬ್ಬದ ಪ್ರಿಪ್ರೇಷನ್ ಮಾಡ್ತಾ ಇರ್ತೀನಿ, ಅದೇ ವ್ಲಾಗ್ಸು ನಿಮ್ಮ ಜೊತೆಯಲ್ಲೂ ಶೇರ್ ಮಾಡ್ತಾ ಇರ್ತೀನಿ. ಇಲ್ಲೇನು ಕ್ಲೀನಿಂಗ್ಸ್ ಏನೂ ಇಲ್ಲ, ಎಲ್ಲ ಕ್ಲೀನಿಂಗ್ಸ್ ಆಯಿತು, ಇದು ಮುಗೀತು. ಇವಾಗ ಹಬ್ಬದ ಪ್ರಿಪ್ರೇಷನು ಅದು ಇದು ಮಾಡೋದಿರುತ್ತಲ್ವ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ಸರಿನಾ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ನಾಳೆನ ಬ್ಲಾಗ್ ಜೊತೆ ಸಿಗಲ್ಲ. ಬಾಯ್.